ನಮಸ್ತೆ. ಫಸ್ಟ್ಗೆ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ತುಂಬ ಖುಷಿ ಆಯಿತು ನೀವೆಲ್ಲರೂ ಬಂದಿದ್ದು. ನಾವೆಲ್ಲರೂ ಚೆನ್ನಾಗಿದ್ದೀವಿ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ನಾವೆಲ್ಲ ಬೆಂಗಳೂರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಪೆವಿಲಿಯನ್ ಲಾಂಚ್ನ. ಸೊ ಮೈಸೂರಲ್ಲೇ ಪರ್ಟಿಕ್ಯುಲರ್ ಆಗಿ ಶುರು ಮಾಡಲಿಕ್ಕೆ ಏನಾದರೂ ರೀಸನ್ ಇದೆಯಾ? ಸೊ ಗ್ರ್ಯಾಂಡಾಗಿ ನಡೀತು, ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ರು, ಲುಕ್ ಅಟ್ ಕ್ಯಾಮ್ರಾ. ಸೊ ಹೇಗೆ ಅನಿಸ್ತಾ ಇದೆ? ಸೊ ಬೇಸಿಕಲಿ ನನಗೆ 2 ರೀಸನ್ ಇದೆ ಮೈಸೂರಲ್ಲಿ ಯಾಕೆ ಮಾಡಿದೆ ಅಂತಂದರೆ, ಒಂದು ನನ್ನ ಫೇವ್ರೆಟ್ ಸಿಟಿ ಮೈಸೂರು. ಸೊ ನಾನು ಒಂದು ವಿಚಾರಕ್ಕೆ ಪ್ರತಿ ತಿಂಗಳು ನಾನು ಮೈಸೂರಿಗೆ ಬರೋ ಒಂದು ವಿಚಾರ ಅಂದರೆ ತಾಯಿ ಚಾಮುಂಡೇಶ್ವರಿಗೋಸ್ಕರ. ಸೊ ಮೊದಲನೇ ಕೆಲಸ ನಾನು ಆ ತಾಯಿ ಚಾಮುಂಡೇಶ್ವರಿ ಒಂದು ಆಶೀರ್ವಾದದಿಂದ ನಡಿಬೇಕು ಅನ್ನೋದು ನನ್ನ ಆಸೆ ಇತ್ತು. ಆ್ಯಂಡ್ ಇವರು ಕೂಡ ಗ್ರೇಟ್ ಬಿಲೀವರ್ ಚಾಮುಂಡೇಶ್ವರಿ ತಾಯಿಗೆ. ಸೊ ಹಾಗಾಗಿ ಇಲ್ಲಿಂದನೇ ಶುರು ಮಾಡಬೇಕು ಅನ್ನೋದು ಒಂದು ರೀಸನು. 2ನೇ ರೀಸನ್ನು, ತುಂಬ ಇಷ್ಟು ಸ್ಪೇಷಿಯಸ್ ಆಗಿದೆ, ಒಂಥರ ತುಂಬ ನನಗೆ ಯಾವಾಗಲೂ ಇಲ್ಲಿ ಬರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಬಂದಾಗ ಏನೋ ಒಂದು ಈ ಥರ ಸ್ಪಾ ಆಗಿರ್ಬೋದು ಅಥವಾ ಏನೋ ಒಂದು ಸರ್ವಿಸ್ ಮಾಡಿಸ್ಕೋಬೇಕು ಅಂತ ಅಂದಾಗ ಒಂದು ಪ್ರೀಮಿಯಂ ಲಕ್ಸುರಿ ಸೆಗ್ಮೆಂಟ್ ಇರಲಿಲ್ಲ. ಸೊ ನನಗೆ ತುಂಬ ಈ ಥರದ್ದೆಲ್ಲ ಮಾಡಿಸ್ಕೊಳ್ಳುವಂಥ ಆಸೆ. ಆಮೇಲೆ ನಾನು ಎಲ್ಲೇ ಹೋದ್ರು, ಬೇರೆ ಕಂಟ್ರಿಗೆ ಹೋದ್ರೂ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ತುಂಬ ಖುಷಿಯಿಂದ ಇದನ್ನೆಲ್ಲ ನೋಡ್ತಾ ಇರ್ತೀನಿ. ಸೊ ಈ ಥರದ್ದು ನಮ್ಮ ದೇಶದಲ್ಲ ಆ್ಯಂಡ್ ನಮ್ಮ ಊರಲ್ಲೂ ಎಸ್ಪೆಷಲಿ ಮೈಸೂರು ಸಿಟಿಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಈ ಹೆರಿಟೇಜ್ ಸಿಟಿ ಅಂತ ಏನು ಹೇಳ್ತಾರೆ, ಆ ಹೆರಿಟೇಜ್ ಸಿಟಿಗೆ ಇದು ನಮ್ಮದು ಒಂದು ಹೆರಿಟೇಜ್ ಒಂದು ಚಿಕ್ಕ ಒಂದು ಲಾಂಚ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗಾಗಿ ಪೆವಿಲಿಯನ್ ಲಾಂಚ್ ಬಂದು ಮೈಸೂರಲ್ಲಿ ಫಸ್ಟ್ ನಮ್ಮ ಮೊದಲನೇ ಒಂದು ಹೆಜ್ಜೆ ಇಲ್ಲಿಂದ ಶುರುವಾಗಿದೆ. ಓಕೆ, ತುಂಬ ಜನ ಸೆಲೆಬ್ಸ್ ಎಲ್ಲ ಬಂದು ವಿಶ್ ಮಾಡಿದ್ರು. ಏನು ಹೇಳ್ತೀರಾ? ಖುಷಿ ಇದೆ ಅವರೆಲ್ಲ ಬಂದಿದ್ದಕ್ಕೆ? ಡೆಫಿನೆಟ್ಲಿ ತುಂಬಾನೇ ಖುಷಿ ಇದೆ. ಯಾಕೆಂದ್ರೆ ಬ್ಯಾಂಗ್ಳೂರಲ್ಲೇ ಎಷ್ಟೋ ಜನ ಬಂದು ಹೋಗೋದಕ್ಕೆ ಟೈಮ್ ಆಗಲ್ಲ, ಅದರಲ್ಲಿ ಮೈಸೂರಿಗೆ ಅದು ಭಾನುವಾರದತ್ತು ಈವನ್ ಟ್ರಾಫಿಕ್ ಎಲ್ಲ ಇಟ್ಕೊಂಡು ಆ್ಯಂಡ್ ಅವ್ರಿಗೆಲ್ಲ ಒಂದು ಅವಾರ್ಡ್ ಫಂಕ್ಷನ್ ಕೂಡ ಇತ್ತು, ಅದ್ರ ಮಧ್ಯೇನೋ ಟೈಮ್ ಮಾಡ್ಕೊಂಡು ನನಗೋಸ್ಕರ ಬಂದಿದ್ರಲ್ಲ, ಆ ಪ್ರೀತಿ ನಿಜವಾಗ್ಲೂ ನಾನು ಏನು ಬೆಲೆನೇ ಕಟ್ಟೋದಕ್ಕಾಗಲ್ಲ. ಆ್ಯಂಡ್ ಐ ರಿಲಿ ವೆರಿ ಹ್ಯಾಪಿ. ನಾನು ಯಾವಾಗಲೂ ಒಂದು ಆಂಟ್ರಪ್ರನರ್ ಆಗಬೇಕು ಆ್ಯಂಡ್ ಗ್ರೇಟ್ ಸಪೋರ್ಟ್ ಆಗಿರ್ಬೇಕು, ಅಂದರೆ ಗ್ರೇಟ್ ಸಪೋರ್ಟ್ ಬೇಕು ಅಂತ ಅಂದಾಗೆಲ್ಲ ನನ್ನ ಇಂಡಸ್ಟ್ರಿ ನನ್ನ ಜೊತೆ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಸಾರಿ ನನ್ನ ಹಸ್ಬೆಂಡ್ ದೀಪಕ್ ಖಂಡಿತವಾಗ್ಲೂ ನಿಂತಿದ್ದಾರೆ. ಈಸ್ ಅ ಮೇನ್ ಪಿಲ್ಲರ್. ಆ್ಯಂಡ್ ಆಲ್ಸೋ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದೊಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆ ಸಪೋರ್ಟ್ನ ನಿಜವಾಗ್ಲೂ ನಾನು ತುಂಬ ಚೆರಿಷ್ ಮಾಡ್ತೀನಿ ಫಾರ್ ಎವರ್ ಇನ್ ಲೈಫ್. ದೀಪಕ್ ಸರ್, ನೀವು ಹೇಳಿ ಎಷ್ಟು ಖುಷಿ ಇದೆ ಅವ್ರಿಗೆ ಅಂತಿರ್ತೀವಿ. ಸೊ ಇವತ್ತು ಪೆವಿಲಿಯನ್ ಲಾಂಚ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗಿದೆ, ಎಷ್ಟು ಖುಷಿ ಇದೆ ನಿಮ್ಮ ವೈಫ್ ಇದನ್ನು ಮಾಡ್ತಾ ಇರೋದು? ತುಂಬ ಖುಷಿ ಇದೆ. ತುಂಬ ಎತ್ತರಕ್ಕೆ ಬೆಳೀಲಿ, ಇನ್ನೂ ಎಲ್ಲ ಚೆನ್ನಾಗಾಗಲಿ, ಎಲ್ಲ ಮೈಸೂರು ಜನತೆ ಆಶೀರ್ವಾದ ಪೆವಿಲಿಯನ್ ಮೇಲೆ ಇರಲಿ. ಸೊ ಬೇಸಿಕಲಿ ನೀವು ಒಂದು ಮಾತು ಕೇಳಲಿಲ್ಲ, ಆದರೆ ನಾನೇ ಹೇಳ್ಬಿಡ್ತೀನಿ. ಪೆವಿಲಿಯನ್ ಲಾಂಚ್ ಅಂದರೆ ಏನು ಅಂತ ಎಷ್ಟು ಜನ ಕೇಳ್ತಾರೆ, ಅಥವಾ ಈ ನೇಮ್ ಹೇಗೆ ಬಂತು ಅಂತ ಕೇಳ್ತಾರೆ. ಸೊ ಇದು ಇವ್ರು ಸಜೆಸ್ಟ್ ಮಾಡಿದಂತ ಒಂದು ನೇಮು ಪೆವಿಲಿಯನ್ ಲಾಂಚ್. ಅಂದ್ರೆ ಪೆವಿಲಿಯನ್ ಅಂದ್ರೆ ಒಂದು ಪ್ಲೇಸ್ ಎಲ್ಲಿ ನೀವು ಹೋಗಿ ಕುತ್ಕೊಂಡು ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತೀರಾ ಅಂಡ್ ನೀವೊಂಥರ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀರಲ್ಲ, ಆ ತರದೊಂದು ಪ್ಲೇಸ್ ಅಂತ ಹೇಳಿದ್ರು. ಸೊ ನಾನು ತುಂಬಾ ಹೆಸರುಗಳ ಸಜೆಷನ್ ನಾನು ಹುಡುಕ್ತಾ ಇದ್ದೆ, ತಲೆ ಹುಡ್ಕೊಂಡೆಲ್ಲ ಪಚ್ಕೋತಾ ಇದ್ದೆ. ಸೊ ಈಸ್ ಲೈಕ್ ನನ್ನ ಹತ್ರ ಒಂದು ಹೆಸರಿದೆ ನೋಡು ಅಂತ ಹೇಳ್ಬಿಟ್ಟು ಈ ಸಜೆಸ್ಟೆಡ್ ಮೀ. ಅಂಡ್ ಲೈಕ್ ವೆರಿ ಫಸ್ಟ್ ಟೈಮ್ ಐ ಫೀಲ್ ಲೈಕ್ ಪೆವಿಲಿಯನ್ ಲಾಂಚ್ ನನ್ನ ಹತ್ರ ಚೆನ್ನಾಗಿದಲ್ಲ ಅಂತ ಹೇಳ್ಬಿಟ್ಟು ಆ ಥರ ಈ ಒಂದು ಹೆಸರು ಬಂತು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಅವರೇ ಈ ಹೆಸರನ್ನ ಹುಟ್ಟಾಕಿದ್ದು. ಆ್ಯಂಡ್ ಆಬ್ವಿಯಸ್ಲಿ ಎಂಟೈರ್ ಬ್ರ್ಯಾಂಡ್ ನನ್ನ ಸಪೋರ್ಟ್ ಮಾಡಿಕೊಂಡು ಇವತ್ತು ನನ್ನನ್ನು ಈ ಒಂದು ಫೀಲ್ಡಲ್ಲಿ ಆ್ಯಂಡ್ ಆಂಟ್ರಪ್ರಿನರ್ ಆಗಿ ಈಸ್ ಇಂಟ್ರೊಡ್ಯೂಸಿಂಗ್ ಅಂತ ಹೇಳ್ಬೋದು. ಎಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಪ್ರೈಸ್ ಕೊಡ್ತಾರೆ ದೀಪಿಕಾ ಅವರು ಅಂತ ಒಂದು ಸೆನ್ಸೇಷನ್ ಇತ್ತು. ಆ ಸರ್ಪ್ರೈಸ್ ಇದೇನಾ ಅಥವಾ ಇದಕ್ಕಿಂತ ಗುಡ್ ನ್ಯೂಸ್ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ದೀಪಿಕಾ? ಆ್ಯಕ್ಚುಲಿ ನಾವು ಮೊನ್ನೆ ಹೇಳಿದ್ವಿ ಅವ್ರ ಲಿಟಲ್ ಸರ್ಪ್ರೈಸ್ ಬರ್ತಾ ಇದೆ ಅಂತ. ಎಸ್, ಪೆವಿಲಿಯನ್ ಲಾಂಚ್ ಸದ್ಯಕ್ಕೆ ನಮ್ಮ ಲಿಟಲ್ ಸರ್ಪ್ರೈಸ್. ಮುಂದಿನ ಸರ್ಪ್ರೈಸ್ ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ. ಈಗ ಸದ್ಯಕ್ಕೆ ಪೆವಿಲಿಯನ್ ಲಾಂಚ್ನ ಸರ್ಪ್ರೈಸ್ ಆಗಿ ದಯವಿಟ್ಟು ತಗೊಳ್ಳಿ ಆ್ಯಂಡ್ ಆಕ್ಸೆಪ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಬಂದಿರ್ತಕ್ಕಂಥ ಎಲ್ಲ ಸೆಲೆಬ್ರಿಟೀಸ್ ಹೇಳ್ತಾ ಇದ್ರು, ಇಂಟೀರಿಯರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅದು ನಿಮ್ಮದೇ ಕಾನ್ಸೆಪ್ಟ್ ಅಂತೆ. ಎಷ್ಟು ಖುಷಿ ಆಗುತ್ತೆ ಏನೋ ಒಂದು ಎಕ್ಸ್ಪ್ಲೋರ್ ಮಾಡಿದಾಗ. ಸೊ ಅದ್ರ ಬಗ್ಗೆ ಒಂದು ವಿಶ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ಎಲ್ಲದರಲ್ಲೂ ಏನೋ ಒಂದು ಪರ್ಫೆಕ್ಷನ್ ಹುಡ್ಕೊಂತ ತುಂಬ ತಲೆಹುಳ ಬಿಡ್ಕೊಳ್ಳೋಂಥ ಪರ್ಸನ್. ಆ್ಯಂಡ್ ಈವನ್ ಡ್ರೆಸ್ ಅಂತ ಬಂದರೆ, ಮೇಕಪ್ ಅಂತ ಬಂದರೆ, ಅಥವಾ ಯಾವುದೇ ಒಂದು ವಿಚಾರ ಬಂದ್ರೂ ಹಿಂಗಿರ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸ್ಕೊಳ್ತೀನಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಮನೆ ಇಂಟೀರಿಯರ್ ಆಗಿರ್ಬೋದು ಅಥವಾ ನಮ್ಮದೇ ಅಂತ ಒಂದು ಸ್ಟುಡಿಯೋ ಇಂಟೀರಿಯರ್ ಅಂತ ಬಂದಾಗ ಐ ಟುಕ್ ಲಾಟ್ ಆಫ್ ಟೈಮ್ ತೊಗೊಂಡು ಪರವಾಗಿಲ್ಲ, ಚೆನ್ನಾಗಿ ಬರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ವಿ ಶುಡ್ ಬಿ ದ ಬೆಸ್ಟ್ ಅನ್ನೋದು ಯಾವಾಗಲೂ ಇತ್ತು. ಆ್ಯಂಡ್ ಮೋರ್ ಓವರ್ ಇವ್ರಿಗೂ ಅಷ್ಟೇ ಇಂಟೀರಿಯರ್ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇವರಿಗೆ. ಸೊ ನನಗೆ ಇವರು ಯಾವಾಗಲೂ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡು ಅಂತಲೇ ಹೇಳ್ತಾರೆ ಹೊರತು ಸಿಂಪಲ್ ಆಗಿ ಮಾಡು, ಏನೋ ಒಂದು ಮಾಡು ಅಂತ ಯಾವತ್ತೂ ಹೇಳಿಲ್ಲ. ಸೊ ಇವರು ಆ ಒಂದು ಫ್ರೀಡಮ್ ಕೊಟ್ಟಿದ್ದಕ್ಕೆ ನನಗೆ ಅನಿಸಿದ್ದು ಐ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಅಂತ. ಸೊ ನನ್ನ ಎಲ್ಲ ಇನ್ಪುಟ್ಸ್ ಥಾಟ್ಸ್ಗಳನ್ನ ಹಾಕಿ ಆ್ಯಂಡ್ ಆಲ್ಸೋ ಕೆಲವೊಂದು ಕಡೆ ಸಜೆಷನ್ಸ್ಗಳನ್ನ ನಾನೇ ಹುಡುಕಿ ಆ್ಯಂಡ್ ಎಷ್ಟೋ ದಿನ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ
ಫೈನಲಿ ನಮ್ಮದೇ ಆದಂಥ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ದಟ್ ನನಗೂ ಈ ಥರದೊಂದು ಚಿಕ್ಕ ಪುಟ್ಟ ಟ್ಯಾಲೆಂಟ್ ಇತ್ತು ಅಂತ ಅನ್ನಿಸ್ಕೊಳಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ಶೋರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ನೋದು ತುಂಬ ಖುಷಿ ವಿಚಾರ. ಹೋಪ್ ಈ ಥರ ಇನ್ನೂ ಒಂದಷ್ಟು ಒಳ್ಳೆ ಸ್ಟುಡಿಯೋಸ್ನ ನನ್ನಿಂದನೇ ನಾನೇ ಕ್ರಿಯೇಟ್ ಮಾಡಿ ಆ್ಯಂಡ್ ಆಲ್ಸೋ ವಿತ್ ಸಜೆಷನ್ ಆ್ಯಂಡ್ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಔಟ್ಲೆಟ್ ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವಾಗ, ಮತ್ತೆ ಪೆವಿಲಿಯನ್ ಲಾಂಚಿಗೆ ಬರ್ತಕ್ಕಂಥ ಕಸ್ಟಮರ್ಸ್ಗೆ ಪ್ರೈಸಸ್ ಹೇಗಿರುತ್ತೆ, ಅಫೋರ್ಡಬಲ್ ಅಥವಾ ಹೇಗೆ, ಮತ್ತೆ ಹುಡುಗರನ್ನ ಕಾಯಿಸಬಾರ್ದು ಅಂತ ಹೇಳ್ಬಿಟ್ಟು ಒಂದು ರೂಪಲ್ಲಿ ಬೇರೆ ಏನೋ ಹೇಳ್ತಿದ್ರಿ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಸೊ ಎಸ್, ನೀವು ಹೇಳಿದಷ್ಟು ಪಾಯಿಂಟ್ ನಿಜ. ಏನಂದರೆ ಈಗ ಮದುವೆ ಆಗೋ ಹುಡುಗ ಆಗಲಿ ಹುಡುಗಿ ಆಗಿರಲಿ, ಈಗ ನಾರ್ಮಲ್ ಆಗಿ ಏನಾಗ್ಬಿಡಿದೆ ಅಂದರೆ ಎಲ್ಲರೂ ಒಂದು ಸರ್ವಿಸಸ್ ಮಾಡಿಸ್ತಾರೆ. ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಆಗಿದ್ದಾರೆ. ಎಸ್ಪೆಷಲಿ ನಾವು ಅಷ್ಟೇ ನಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಸೊ ಇಲ್ಲಿ ಮದುವೆ ಆಗೋ ಹುಡುಗ ಹುಡುಗಿ ಆಗಿರ್ಬೋದು, ಅವ್ರು ಬಂದಾಗ ಹುಡುಗಿರು ಸ್ವಲ್ಪ ಜಾಸ್ತಿ ಹಠ ಮಾಡೋದು, ಅಲ್ಲ ನಂಗೆ ಇದು ಬೇಕು ಅದು ಬೇಕು ಅಂತ ಏನು ಮಾಡಿ ತುಂಬ ಕಾಯಿಸಿ ವೆಯ್ಟ್ ಮಾಡಿಸಿ ಎಲ್ಲ ಮಾಡ್ತಾರೆ. ಬಟ್ ಪೆವಿಲಿಯನ್ ಲಾಂಚಲ್ಲಿ ಆ ಥರ ಆಗಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಹುಡುಗರಿಗೂ ಒಂದು ಸರ್ವಿಸ್ ಕೊಟ್ಬಿಟ್ಟು ಬಿಸಿ ಮಾಡಿಬಿಡ್ತೀವಿ. ಸೊ ದಟ್ ಫೋನ್ ಹಿಡ್ಕೊಂಡು ಫುಲ್ ಬೇಜಾರು ಮಾಡ್ಕೊಳ್ಳೋದು, ಕೂತ್ಕೊಂಡು ಅಯ್ಯೋ ಇನ್ನು ಆಯ್ತಾ ಅಂತ ಕೇಳ್ಕೊಂಡು ಅವ್ರಿಗೆ ಇರಿಟೇಟ್ ಮಾಡೋದು. ಇನಿಷಿಯಲ್ ಡೇಸ್ ಆಫ್ ಜಗಳನೇ ಇರಲ್ಲ ನಮ್ಮ ಪೆವಿಲಿಯನ್ ಲಾಂಚ್ ಬಂದರೆ. ಯಾಕೆಂದರೆ ಅವ್ರು ಬಿಸಿ ಅಲ್ಲಿರ್ತಾರೆ, ಇವ್ರು ಬಿಸಿ ಇಲ್ಲಿರ್ತಾರೆ. ಸೊ ಈ ಥರ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ತಲೆಯಲ್ಲಿ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ಈ ಲೈಕ್ಸ್ ಇವರು ಅಷ್ಟೇ. ನಾನು ಎಷ್ಟೊಂದು ಸತಿ ನೋಡಿದಾಗ ತುಂಬ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ನಾಟ್ ಲೈಕ್ ಕಂಪ್ಲೀಟ್ಲಿ ಇನ್ ಟು ಬ್ಯೂಟಿ, ಬಟ್ ಏನಾದರೂ ಮಾಡಿದಾಗ ಇದು ಚೆನ್ನಾಗಿರುತ್ತೆ ಮಾಡು, ಇದು ಚೆನ್ನಾಗಿರುತ್ತೆ ಇನ್ಕ್ಲೂಡ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಐ ಥಾಟ್ ಓಕೆ, ಹುಡುಗರಿಗೂ ಈ ಥರ ಒಂದು ಇಂಟ್ರೆಸ್ಟ್ ಇದೆ, ಸೊ ಈ ಥರದ್ದೆಲ್ಲ ಮಾಡಿದ್ರೆ ಚೆನ್ನಾಗಾಗ್ಬೋದು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಹಾಗಾಗಿ ಒಂದು ಸ್ಪಾಟ್ ಎಲ್ಲರಿಗೂ ಒಂದು ರೂಫ್ ಅಂಡರಲ್ಲೇ ಎಲ್ಲರೂ ಸಿಗಲಿ ಅಂತ ಹೇಳಿ ವಿ ಟ್ರೈಡ್ ದಿಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ನೆಕ್ಸ್ಟ್ ಔಟ್ಲೆಟ್ ಪ್ರೈಸ್? ಹಾಂ, ನೆಕ್ಸ್ಟ್ ಔಟ್ಲೆಟ್ ಖಂಡಿತ 4 ಕಡೆ ಅಂತೂ ಇದೆ. ಇಫ್ ಐ ಹ್ಯಾವ್ ಟು ಸೇ, ಬೇಡ ಈಗ ಬೇಡ, ಅಲ್ಲಿ ಕರಿತೀನಲ್ಲ ಅವತ್ತಿನ ದಿನನೇ ಹೇಳ್ತೀನಿ. ಬಟ್ 100% 4 ನನ್ನ ತಲೆಯಲ್ಲಿದೆ. ಇದು ಮೊದಲನೇ ಹೆಜ್ಜೆ ಫಾರ್ ಶೋರ್. ಆ್ಯಕ್ಚುಲಿ ಇವ್ರು ನನಗೆ ಕೊಟ್ಟಿರೋಂಥ ಮೊದಲನೇ ಟಾಸ್ಕು. ಮಾಡಿ ಇಲ್ಲಿ ಮೈಸೂರಲ್ಲಿ ನೋಡೋಣ ಫಸ್ಟು, ಆಮೇಲೆ ನನ್ನ ಕೇಪಬಿಲಿಟಿ ನೋಡಿ. ಇಟ್ಸ್ ಚಾಲೆಂಜ್ ಬಿಟ್ವೀನ್ ಈವನ್ ಆಸ್ ಅ ಫ್ಯಾಮಿಲಿ ಮೆಂಬರ್ ಆದರೂ ಕೂಡ ಇಟ್ಸ್ ಅ ಚಾಲೆಂಜ್. ಏನೋ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರು ನನಗೆ ಕೊಟ್ಟಿರೋಂಥ ಟಾಸ್ಕ್ ಅಂತ ನಾನು ತೊಗೊಂಡಿದ್ದೀನಿ. ಈವನ್ ದೋ ಇಟ್ಸ್ ಸಪೋರ್ಟ್ ಫಾರ್ ಮೀ. ಪ್ರೈಸಸ್ ಅಂತ ಬಂದಾಗ ನಾನು ಐ ಮಸ್ಟ್ ಸೇ, ವಿ ಹ್ಯಾವ್ ಪ್ಯಾಕೇಜಸ್, ಗುಡ್ ಪ್ಯಾಕೇಜಸ್, ಎಸ್ಪೆಷಲಿ ಬಿಕಾಸ್ ನಾವು ಕೊಡೋವಂಥ ಸರ್ವಿಸು ದಿ ಬೆಸ್ಟ್ ಅಂತಲೇ ಕೊಡಬೇಕು. ಯಾವುದು ಕಾಂಪ್ರಮೈಸ್ ಇರೋದಿಲ್ಲ. ನಾವು ಡಿಸ್ಕೌಂಟ್ ಅಂತ ಹೇಳಿ ಯಾವುದನ್ನು ಯಾಮಾಸೋ ಥರ ಮಾಡಬಾರ್ದು ಅನ್ನೋದು ನಮ್ಮ ವೆರಿ ಕ್ಲಿಯರ್ ಥಾಟ್ ನಮ್ಮಲ್ಲಿರೋದು. ಎಷ್ಟೊಂದು ಕಡೆ ಏನು ಮಾಡ್ತಾರೆ, ನಂಬರ್ ಆಫ್ ಜಾಸ್ತಿ ಇಟ್ಬಿಟ್ಟು ಅಥವಾ ಈ ಕಡಿಮೆ ಸರ್ವಿಸಸ್ ಕೊಡೋದು, ಆ ಥರದ್ದೆಲ್ಲ ಏನೂ ಬರಬಾರ್ದು. ಬಿಕಾಸ್ ನಾನು ಒಬ್ಳು ಕ್ಲೈಂಟ್ ಆಗಿ ಈ ಎಕ್ಸ್ಪೀರಿಯನ್ಸ್ನ ತುಂಬ ಮಾಡಿದ್ದೀನಿ. ಹಾಗಾಗಿ ಅಟ್ ದ ಬೆಸ್ಟ್ ಕಾಸ್ಟಲ್ಲಿ ಒಂದು ಬೆಸ್ಟ್ ಸರ್ವಿಸ್ ಕೊಡಬೇಕು ಅನ್ನೋದು ಮೈ ಯಾವಾಗಲೂ ಇರೋ ಥಾಟ್. ಅದನ್ನು ಖಂಡಿತವಾಗ್ಲೂ ಕೀಪ್ ಅಪ್ ಮಾಡ್ತೀವಿ. ಆ್ಯಂಡ್ ಸರ್ವಿಸ್ ಬೆಸ್ಟ್ ಕ್ವಾಲಿಟಿನೂ ಕೂಡ ನಾವು ಕೀಪ್ ಅಪ್ ಮಾಡ್ಕೊಳ್ತಾ ಹೋಗ್ತೀವಿ. ಐ ಆಮ್ ಶೋರ್ ದಟ್ ವಿಲ್ ಆಲ್ ಲೈಕ್ ಇಟ್. ನಾವು ಸರ್ವಿಸ್ ನೋಡಿನೇ ಡೆಫಿನೆಟ್ಲಿ ನಮ್ಮ ಪೆವಿಲಿಯನ್ ಲಾಂಚ್ನ ಮುಂದೆ ತೊಗೊಂಡು ಬರಬೇಕು ಅನ್ನೋದೇ ನಮಗಿರೋದು. ಸೊ ಪ್ಲೀಸ್ ಕಮ್ ಆ್ಯಂಡ್ ಗೆಟ್ ದ ಸರ್ವಿಸ್ ಡನ್. ಆ್ಯಂಡ್ ಡೆಫಿನೆಟ್ಲಿ ವಿಲ್ ಹ್ಯಾವ್ ಗುಡ್ ಆಫರ್ ಪ್ಯಾಕೇಜಸ್ ಅಥವಾ ಗುಡ್ ಪ್ಯಾಕೇಜಸ್ ಐ ಮಸ್ಟ್ ಸೇ, ಆ್ಯಂಡ್ ಗುಡ್ ಸರ್ವಿಸಸ್ ಫಾರ್ ಶೋರ್. ಥ್ಯಾಂಕ್ ಯು ಸೊ ಮಚ್. Thank you, and I must really thank once again him for giving me this opportunity. And I must say Arpita and ನನ್ನ sister-in-law, she supported me entirely because ಎಲ್ಲ ಕಡೆನೂ ನಾವೇ ನಿಂತ್ಕೊಂಡು ಮಾಡ್ತಾ ಇದ್ವಿ. and everything was so difficult. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಬಟ್ ಶಿ ವಾಸ್ ಪಾರ್ಟ್ ಆಫ್ ಮೈ this pavilion launch. So I really feel a great support from her and from him also. Thank you so much. ನಿಮ್ಮೆಲ್ಲರೂ ಸಪೋರ್ಟ್ ನಿಜವಾಗ್ಲೂ ತುಂಬ ಖುಷಿ ಆಯ್ತು ನನಗೆ ಇವತ್ತು. ಆ್ಯಂಡ್ ವೆರಿ ಪೀಸ್ಫುಲಿ, ಕಾಮ್ಫುಲಿ, ಇಷ್ಟೊಂದು ಪೇಷನ್ಸ್ ಇಂದ ಇಷ್ಟೋ ತನಕ ನೀವೆಲ್ಲ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ, ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೊ ಮಚ್.